ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಮತ್ತೊಂದು ಟೋಲ್, ತೀವ್ರ ಹೋರಾಟದ ಎಚ್ಚರಿಕೆ. ಮುಗಿಯದ ಮಂಜೂರಾತಿ ಸಮಸ್ಯೆ, ಇನ್ನಾದರೂ ಪರಿಹಾರ ನೀಡಿ, ಇಲ್ಲದಿದ್ದರೆ ಡಿನೋಟಿಫೈ ಮಾಡಿ, ಮಾಜಿ ಸಚಿವ ಶಿವರಾಮ್ ಆಗ್ರಹ. ಮತ್ತು ಸುಂದರ ದೇಶದ ಕನಸು ಹೊತ್ತವರಿಗೆ ಸಾವಿನಲ್ಲಷ್ಟೇ ವಿಶ್ರಾಂತಿ, ನಿರ್ಮಲ್ ಕುಮಾರ್ ಹೇಳಿಕೆ. ವಾರ್ತೆಗಳ ವಿವರ. ಹಾಸನದಿಂದ ಮಾರನಹಳ್ಳಿವರೆಗೆ ಸಂಪರ್ಕ ಕಲ್ಪಿಸುವ ಚತುಷ್ಪಥ ರಸ್ತೆ ಕಾಮಗಾರಿ ಆರಂಭಗೊಂಡು 8 ವರ್ಷಗಳೇ ಕಳೆದಿವೆ. ಬರೋಬ್ಬರಿ 700 ಕೋಟಿ ವೆಚ್ಚದ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. ಆದರೆ ಕಾಮಗಾರಿ ಮುಗಿಯುವ ಮುನ್ನವೇ ಟೋಲ್ ಸಂಗ್ರಹಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಯಾರಿ ನಡೆಸಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ನಮ್ಮ ಆಲೂರು ವರದಿಗಾರ ಆದಿಲ್ ನೀಡಿರುವ ವರದಿ. ವೀಕ್ಷಕರೇ, ಇದು ಆಲೂರು ತಾಲೂಕಿನ ಬೈಪಾಸ್ ಚೌಲಗೆರೆ ಬಳಿ ಏನು ಹೊಸದಾಗಿ ಸುಂಕ ವಸೂಲಾತಿ ಕೇಂದ್ರ ಪ್ರಾರಂಭವಾಗಿದೆ. ಇದನ್ನು ನೋಡ್ತಾ ಇರ್ಬೋದು. ನಾಳೆ 14ನೇ ತಾರೀಕಿನಂದು ಇದು ಪ್ರಾರಂಭೋತ್ಸವ ಆಗ್ತಾ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಶಾಂತಿಗ್ರಾಮ ಹಾಗೂ ಇಲ್ಲಿನ ನಡುವೆ ಕೇವಲ 35 ಕಿಲೋಮೀಟರ್ ಮಾತ್ರ ಡಿಸ್ಟೆನ್ಸ್ ಇದೆ. ಕಾನೂನು ಪ್ರಕಾರ 60 ಕಿಲೋಮೀಟರ್ ದೂರದಲ್ಲಿ ಟೋಲ್ ಒಂದು ನಿರ್ದಿಷ್ಟವಾದಂತಹ ಒಂದು ದೂರದಲ್ಲಿ ಇರಬೇಕು. ಆದರೆ ಎಲ್ಲ ಕಾನೂನು ಗೊತ್ತಿದ್ದು ಕೂಡ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಯಾವ ರೀತಿ ಕೆಲಸ ನಡೀತಾ ಇದೆ, ಯಾರು ಪರ್ಮಿಷನ್ ಕೊಟ್ಟರು, ಇದಕ್ಕೆ ಕಾರಣ ಯಾರು ಅನ್ನೋವಂಥದ್ದನ್ನು ಇನ್ನೂ ಗೊತ್ತಾಗಬೇಕಿದೆ. ಈ ಟೋಲ್ ಬಗ್ಗೆ ಇಲ್ಲಿ ಸಾರ್ವಜನಿಕರಲ್ಲಿ ಬಹಳಷ್ಟು ಗೊಂದಲಗಳಿವೆ. 12 ಕಿಲೋಮೀಟರ್ವರೆಗೆ ರಸ್ತೆ ಸರಿ ಇಲ್ಲ, ಜೊತೆಗೆ ಇದನ್ನು ವೈಜ್ಞಾನಿಕವಾದ ರಸ್ತೆ ನಿರ್ಮಿಸಿಲ್ಲ, ಹಾಗೂ ಈ ಟೋಲ್ 35 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ಗಳಾಗಿದೆ. ಜೊತೆಗೆ ರಸ್ತೆಯ 2 ಬದಿಗಳಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಒಂದು ಸೂಕ್ತ ಒಂದು ಓಡಾಡುವಂಥ ವಾಹನಗಳಿಗೆ ಸರಿಯಾದಂತಹ ಒಂದು ರಕ್ಷಣಾತ್ಮಕ ಗೋಡೆಗಳು ಅಥವಾ ಏನು ಇಲ್ಲದಲೇ ಇರುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ಈ ಗ್ರಾಮಸ್ಥರಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ಸರ್, ನಿಮ್ಮ ಹೆಸರೇನು? ನಂಜುಂಡಪ್ಪ. ಬೈರಾಪುರ ಗ್ರಾಮ ಪಂಚಾಯತ್ ಜೋರಾಗಿ ಮಾತಾಡ. ಬೈರಾಪುರ ಗ್ರಾಮ ಪಂಚಾಯತಿ ಸದಸ್ಯ, ಈ ಭಾಗದ ಸದಸ್ಯ ನಡೆದಳ್ಳಿ. ಇಲ್ಲಿ ಏನಾಗಿದೆ ಅಂದರೆ, ಈ ಟೋಲ್ ಮಾಡಿದ್ದಾರೆ, ಇದು 60 ಕಿಲೋಮೀಟ್ರಿಗೆ ಸೀಮಿತ ಆಗಬೇಕು. 30 ಕಿಲೋಮೀಟ್ರಿಗೆ ಈ ಟೋಲ್ ಮಾಡಿದ್ದಾರೆ. ಆಮೇಲೆ ಟೋಲ್ ಪಕ್ಕದಲ್ಲಿ ತುಂಬ ಗುಂಡಿ ಹೊಡೆದು ಮಣ್ಣೆಲ್ಲ ತೆಗೆದು ಮೊನ್ನೆ ಒಂದು ದಿವಸ ಆ ಗುಂಡಿಗೆ ಯಾವುದೋ ವೆಹಿಕಲ್ ಬಿದ್ದು ಅನಾಹುತ ಆಗಿದೆ. ಇದೆಲ್ಲನೂ ಸರಿಪಡಿಸಿ ಆಮೇಲೆ ಮುಂದೆ ಇವರು ಟೋಲ್ ಮಾಡಬೇಕಿತ್ತು. ಇವಾಗಲೇ ಓಪನ್ 14ನೇ ತಾರೀಕು ಓಪನ್ ಮಾಡೋಕ್ಕಿದ್ದಾರೆ. ಮೊದಲು ಇಲ್ಲಿ 10 ಕಿಲೋಮೀಟ್ರ್ ಅಂತೂ ತುಂಬ ಹಾಳಾಗಿದೆ ರೋಡ್. ಇವ್ರು ಮಾಡಿರೋದು ಸರಿ ಇಲ್ಲ. ಅಕ್ಕಪಕ್ಕದಲ್ಲಿ ಇವ್ರು ಪೂರ್ತಿ ಗುಂಡಿ ಮುಚ್ಚ, ರೈತರಿಗೂ ಸಹ ತೊಂದರೆ ಆಗಿದೆ. ಪಕ್ಕದಲ್ಲಿ ಗದ್ದೆ ಇದ್ದಾವೆ, ಅಲ್ಲಿ ಇವರು ಡ್ರೈನೇಜ್ ಮಾಡಬೇಕಿತ್ತು, ಏನೂ ಮಾಡಿಲ್ಲ. ಕೆರೆ ನೀರು ಬಂದು ಸೀದಾ ನುಗ್ಗಿ ಜಮೀನ್ ಮೇಲೆ ಹೋಗ್ತಾ ಇದೆ. ರೈತರಿಗೆ ಭಾರಿ ತೊಂದರೆ ಇದೆ. ನಾಳೆ ನಮ್ಮೂರಿನ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ನಾವು ರೆಡಿ ಇದ್ದೇವೆ. ನಮ್ಮ ಜೊತೆ ಮಾತಾಡಲು ಮತ್ತೊಬ್ಬರು ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ, ಈ ಸ್ಥಳೀಯ ಪಂಚಾಯತ್ ಮೆಂಬರು, ಬೈರಾಪುರ ಪಂಚಾಯತಿ. ಏನು ಈ ದಿನ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಇಲ್ಲಿಗೆ. ವಿಚಾರ ಏನಪ್ಪ ಅಂದರೆ, ಶಾಂತಿಗ್ರಾಮದಿಂದ ಇಲ್ಲಿಗೆ 35 ಕಿಲೋಮೀಟ್ರ್ ಇದೆ, ಟೋಲ್ ಮಾಡ್ತಾ ಇದ್ದಾರೆ. ರಸ್ತೆ ಮುಂದೆ 12 ಕಿಲೋಮೀಟ್ರು ಸರಿ ಇಲ್ಲ. ಸಂಪೂರ್ಣ ಅಕ್ಕಪಕ್ಕದ ಹಳ್ಳಿಗಳಿಗೆ ಆಗಲಿ ಮತ್ತು ಏನು ಕ್ರಾಸಿಂಗ್ ಏರಿಯಾ ಇದ್ದಾವೆ ಅವಕ್ಕೆಲ್ಲ ಜಂಕ್ಷನ್ಗೆ ಕರೆಕ್ಟಾಗಿ ರಸ್ತೆ ಸಂಪರ್ಕ ಇಲ್ಲ. ರೈತರುಗಳು ಮುಖ್ಯವಾಗಿ ಏನು ಈ ಮೇನ್ ರೋಡ್ ಅಕ್ಕಪಕ್ಕ ಇರೋಂಥ ಗದ್ದೆಗಳಿಗೆ ಆಗಲಿ ಮತ್ತು ಹೊಲ ಜಮೀನುಗಳಿಗೆ ಆಗಲಿ ಹೋಗಲಿಕ್ಕೆ ನೇರ ಸಂಪರ್ಕ ರಸ್ತೆನ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿಲ್ಲ ಒಂದು. ಅದಾದಮೇಲೆ ಈ ಟೋಲ್ನು ಕೂಡ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿಲ್ಲ. ಯಾವುದೋ ಒಂದು ಹಳ್ಳಿ ರಸ್ತೆಯಲ್ಲಿ ಮಾಡಿದ ರೀತಿಯಲ್ಲಿ ಮಾಡಿದರೆ ನ್ಯಾಷನಲ್ ಹೈವೇ. ಯಾವ ನೈತಿಕತೆ ಇಟ್ಕೊಂಡು ಇದು ಮಾಡಿದಾರೋ ಗೊತ್ತಿಲ್ಲ ಒಂದು. ಅದಾದಮೇಲೆ ಶಾಂತಿಗ್ರಾಮದಿಂದಲೇ ಬರೀ ಕೇವಲ 35 ಕಿಲೋಮೀಟ್ರು. ಜನ ದುಡ್ಡು ಎಲ್ಲಿಂದ ತಂದು ಕರ್ಕೊಂಬಂದು ಕೊಡಬೇಕಿಷ್ಟೇ ಇವ್ರಿಗೆ. ರೈತರಿಗೆ ಮತ್ತು ಟ್ರಾನ್ಸ್ಪೋರ್ಟ್ ಮಾಡೋಂಥವ್ರಿಗೆ ಭಾರಿ ಅಂದರೆ ಭಾರಿ ಲಕ್ಷಣ. ಇದು ಯಾವುದೇ ಕಾರಣಕ್ಕೂ ರೈತರಿಗೆ ಮೇಜರಾಗಿ ಅನಾನುಕೂಲ ಆಗೋಂಥದ್ದು. ನಮ್ಮ ಸ್ಥಳೀಯರಿಗೆ ಹಾಸನ ಜಿಲ್ಲಾವಾರು ಇಲ್ಲಿಂದ ಬೆಳ್ಳೂರು ಕ್ರಾಸ್ ತನಕ 3 ಬರ್ತದೆ. 3 ಟೋಲ್ ನಮ್ಮ ಜಿಲ್ಲೆ ಒಳಗೆ ಅವಶ್ಯಕತೆ ಇದೆಯಾ? ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅದಾದಮೇಲೆ ಇಲ್ಲಿ ಪ್ರತಿದಿನ ಓಡಾಡೋಂಥವ್ರು ಬೇಕಾದಷ್ಟು ಜನ, ಅವ್ರಿಗೆ ಟೋಲಿಂದ ಸಖತ್ತು ಅಂದರೆ ತುಂಬ ಹೇಳಬಾರದಷ್ಟು ಸಮಸ್ಯೆ. ಮತ್ತು ಇಲ್ಲಿ ಟೋಲ್ ಹೈವೇ ಪ್ರಾಧಿಕಾರದವರು ಅಂತ ಯಾರೋ ಬರ್ತಾರೆ, ನಿತಿನ್ ಅಂತನಂತೆ ಮತ್ತೊಬ್ಬರು ಇಲ್ಲಿ ಅಕ್ಕಪಕ್ಕ ಸೌತೆಕಾಯಿ ವ್ಯಾಪಾರ ಮಾಡಿರ್ತಾವೆ, ಎಳ್ನೀರು ವ್ಯಾಪಾರ ಮಾಡಿರ್ತಾವ, ನನಗೆ ಮಾಮೂಲಿ ಕೊಡಪ್ಪ, ಇಲ್ಲಾಂದ್ರೆ ಸೈಡ್ಗೆ ಹಾಕ್ಬೇಡ ಕಡಪ್ಪ ಅಂತ ವಿರೋಧ ಮಾಡ್ತಾರೆ. ಅಲ್ಲಿ ಚಿಕ್ಕಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಾರೆ. ಇಂಥ ವ್ಯವಸ್ಥಿತವಾಗಿ ಇಲ್ಲಿ ಚಿಕ್ಕಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಕೊಡೋಂಥ ಈ ಟೋಲ್ ಬೇಕಾ? ಅವಶ್ಯಕತೆ ಇದೆಯಾ? ಅದು ಅಲ್ಲದೆ ಇಷ್ಟು ಹತ್ರಕ್ಕೆ ಅವಶ್ಯಕತೆ ಇಲ್ಲ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ 3 ಟೋಲ್ಗಳ ಅವಶ್ಯಕತೆ ಅಂತ ಇಲ್ಲ. ಮೇಜರಾಗಿ ಇದ್ರ ವಿರುದ್ಧವಾಗಿ ಏನು 16ನೇ ತಾರೀಕು ನಾಳೆ ಈ ಟೋಲ್ ಓಪನ್ ಇದೆ, ಇದ್ರ ವಿರುದ್ಧವಾಗಿ ನಾವು ಮತ್ತು ನಮ್ಮ ಸ್ಥಳೀಯ ಎಲ್ಲ ಸಂಘಟನೆ ಮತ್ತು ಸಂಸ್ಥೆಗಳ ಸ್ಥಳೀಯವರೆಲ್ಲ ಸೇರಿ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಒಂದು ಮೀಟಿಂಗ್ ಆಗಿದೆ. ಮತ್ತು
ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸತೀಶ್ ಪಟೇಲ್ ಅವರು ಜಿಲ್ಲಾಧ್ಯಕ್ಷರು, ಅವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಅನೇಕ ಸಂಘಟನೆಗಳ ಜಿಲ್ಲಾಧ್ಯಕ್ಷಗಳು ಮತ್ತು ಈ ಸ್ಥಳೀಯ ನಮ್ಮ ಆಲೂರಿನ ಸಂಘಟನೆಗಳ ಅಧ್ಯಕ್ಷಗಳು ಎಲ್ಲ ಸೇರಿ ನಾಳೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ದಯವಿಟ್ಟು ಇಲ್ಲಿ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೊಟೆಸ್ಟ್ಗೆ ಭಾಗವಹಿಸಬೇಕಾಗಿ ಈ ಮಾಧ್ಯಮ ಮಿತ್ರರ ಮುಖಾಂತರ ಮನವಿನ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರ ಹಾಗೂ ಏನು ಜನಪ್ರತಿನಿಧಿಗಳಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ ಮತ್ತು ಗ್ರಾಮಸ್ಥರ ಒಂದು ನೋವು. ಇದರ ಜೊತೆಗೆ ವಿವಿಧ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ನಾಳೆ ಇದನ್ನು ವಿರೋಧಿಸಿ ಇಲ್ಲಿ ಯಾವುದೇ ಕಾರಣಕ್ಕೂ ಟೋಲನ್ನು ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಮುಂದುವರೆದಲ್ಲಿ ಇವರು ಯಾವ ರೀತಿಯಾದಂಥ ವ್ಯವಸ್ಥೆಯ ಮೂಲಕ ಇದನ್ನು ಪ್ರಾರಂಭ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ನಾನು ಆದಿಲ್, ಅಮೋಕ್ ಟಿವಿ ನ್ಯೂಸ್, ಆಲೂರು. ಡಿನೋಟಿಫಿಕೇಶನ್ ಮಾಡಿದಾಗಲೇ ಮಾತ್ರ ಪರಿಹಾರ ಸಿಗುತ್ತದೆ. ಅಲ್ಲಿವರೆಗೂ ಬೇಲೂರು ಕ್ಷೇತ್ರದ ಜನರಿಗೆ ಮುಕ್ತಿ ಇಲ್ಲ. ಈ ಬಗ್ಗೆ ತಮ್ಮ ಹಕ್ಕುಗಳನ್ನು ಕೇಳುವುದಕ್ಕೆ ಎಲ್ಲರ ಎದ್ದು ಹೊರಗೆ ಬಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕಾಗುತ್ತದೆ. ತಮ್ಮ ಹಕ್ಕನ್ನು ಕಾಪಾಡಿಕೊಳ್ಳಲು ಹೊರಗೆ ಬನ್ನಿ ಎಂದು ಮಾಜಿ ಸಚಿವ ವಿಶೂರಂ ಕರೆ ನೀಡಿದರು. ಡಿನೋಟಿಫಿಕೇಶನ್ ಮಾಡಿದಾಗ ಮಾತ್ರ ಬಹುಶಃ ಪರಿಹಾರ ಸಿಗುತ್ತೆ. ಅಲ್ಲಿವರೆಗೂ ಆ ಕ್ಷೇತ್ರದ ಜನಕ್ಕೆ ಮುಕ್ತಿ ಇಲ್ಲ. ನಾನು ಅದಕ್ಕೆ ಎಲ್ಲ ಒಂದ್ ಕಡೆ ಕರೆ ಕೊಡ್ಬೇಕಂತ ಯೋಚನೆ ಮಾಡ್ತೀನಿ. ಇವರೆಲ್ಲ ಒಂದ್ ಕಡೆ ಎದ್ದು ಬರ್ದೇ ಹೋದ್ರೆ ಇಷ್ಟು 1000 ಜನ ಮನೆ ಕಟ್ಕೊಂಡಿರೋರು ಏನ್ ಮಾಡ್ಬೇಕು? ಗ್ರಾಮಗಳೇ, ಮಲ್ಲಾಪುರ ಗ್ರಾಮ, ಹೆಗ್ಡಿಹಳ್ಳಿ ಗ್ರಾಮ, ಎಷ್ಟು ಗ್ರಾಮಗಳು ಬಂದಿದ್ದಾವೆ, ಅನಧಿಕೃತ ಗ್ರಾಮಗಳು. ಪಾಪ ಆ ಕಟ್ಕೊಂಡಿರೋ ಜಾಗ ಯಾರೋ ಮೀಸಲಾತಿ. ಏನ್ ಮಾಡ್ಬೇಕು? ಅದಕ್ಕೆ ಅವರೆಲ್ಲ ಎದ್ದು ಈಚೆಗೆ ಬರ್ಬೇಕಾಗುತ್ತೆ ಸರ್ಕಾರದ ವಿರುದ್ಧ ಕೇಳಕ್ಕೆ. ಅಂದ್ರೆ ಅವ್ರ ಹಕ್ಕನ್ನು ಕೇಳಕ್ಕೆ, ವಿರೋಧ ಮಾಡ್ಬೇಕು ಅಂತ ಅಲ್ಲ. ಒಂದು ಪರಿಹಾರ ಮಾಡಕ್ ಅವಕಾಶ ಇದೆ ನಿಮಗೆ. ಡಿನೋಟಿಫೈ ಮಾಡಿ, ನಮ್ಗೆಲ್ಲ ಮನೆಗೆ ಹಕ್ಕು ಕೊಡಿ, ಬಗಲಕೊಂಡ್ ಮುತ್ತಿರ್ತಕ್ಕಂಥವ್ರಿಗೆ ಹಕ್ಕು ಕೊಡಿ, ಬೇರೆ ಬೇರೆ ರೀತಿ ಬದುಕಲಿಕ್ಕೆ ಅವಕಾಶ ಮಾಡಿ ಅಂತಕ್ಕಂಥ ಒಂದು ಒತ್ತಾಯ ನಮ್ಮ ಜನರಿಂದ ಬರಬೇಕು. ಜನರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ತಾವೆಲ್ಲ ಪ್ರಜ್ಞಾವಂತರಾಗಿ ತಮ್ಮ ಹಕ್ಕನ್ನ ಕಾಪಾಡ್ಕೊಳ್ಳಕ್ಕೆ ಹೊರಗಡೆ ಬರ್ಬೇಕು ಅಂತೇಳಿ ನಾನು ಇವತ್ತು ವಿನಂತಿ ಮಾಡ್ಕೊಂಡೆ. ಒಂದಲ್ಲ ಎರಡಲ್ಲ ನಾನಾ ನಿದರ್ಶನಗಳಿದೆ. ಕೋರ್ಟ್ ಆದೇಶಗಳೇ ಬಂದವೆ, ಆದ್ರೂ ಪರಿಹಾರ ಇಲ್ಲ, ಮುಕ್ತಿ ಇಲ್ಲ. ನಮ್ ಕರೀಂ ಖಾನ್ ಅಂತ ಹೈಕೋರ್ಟ್ ವರ್ಗೂ ಹೋಗಿ ಹೋರಾಟ ಮಾಡಿ ತಂದವ್ರೆ. ನೋಡಿ ಆ ಗ್ರಾಮಗಳು ಯಾವ ಸ್ಥಿತಿಯಲ್ಲವೆ ಅಂದ್ರೆ, ಒಂದು ಚಿತ್ರ ಮದಗಟ್ಟ ಗ್ರಾಮ ಪಂಚಾಯತಿಯ ಚಿತ್ರ ಇದೆ. ಒಂದು ಮ್ಯಾಪ್ ತೆಗೆದ್ರೆ ಮದಗಟ್ಟದ್ದು ಜಾಗನ ಯಾವ ಸ್ಥಿತಿಲಿ ಎಲ್ಲೆಲ್ಲಿ ಏನೇನೈತಿ ಅವ್ರಿಗೆ ಮಾತ್ರ ಇಲ್ಲ. ಅಲ್ಲಿ ಕಾಲೋನಿಗಳು ಕಟ್ಟೋದು, ರಿಹಬಿಲಿಟೇಷನ್ ಸೆಂಟರ್, ಇದ್ರಲ್ಲಿ 3 ಜಾಗ ಈ ಮದಗಟ್ಟದಲ್ಲಿ ಹೇಮಾವತಿಯರಿಗೂ ಕೊಟ್ಟವ್ರೆ, ಎಕ್ಚೇರಿಗೂ ಕೊಟ್ಟವ್ರೆ, ವಾಟಾವಳಿಗೂ ಕೊಟ್ಟವ್ರೆ, ಮಿಲಿಟರಿಗೂ ಕೊಟ್ಟವ್ರೆ, ರಿಹಬಿಲಿಟೇಷನ್ ಕಾಲೋನಿನೂ ಆಗಿದೆ. ಇಷ್ಟೊಂದು ಜಾಗ ಇದ್ದು ಅಲ್ಲಿ ಇರ್ತಕ್ಕಂಥದ್ದು 90% ಪರಿಶಿಷ್ಟ ಜನಾಂಗದವರು. ಒಂದು ಅರ್ಧ ಎಕರೆ ಜಮೀನು ಮಂಜೂರಾತಿ ಮಾಡಿಸ್ಕೊಳಕ್ ಆಗದಂತ ಸ್ಥಿತಿ. ಹೌದಲ್ವ? ಎಲ್ಲಾರ ಒಂದ್ ಕಡೆ ನಾವು ಅವ್ರಿಗೆ ಪರಿಹಾರ ಹುಡುಕ್ತಕ್ಕಂಥ ದಿಕ್ಕಿನಲ್ಲಿ ಯೋಚನೆ ಮಾಡ್ಬೇಕಲ್ವಾ? ಸಲಹೆನ ಕೊಡ್ಬೇಕು ತಾನೆ ಯಾರಿಗಾದ್ರೂ. ಸರ್ಕಾರ ಅಂತೆಲ್ಲ ತಗೊಳ್ಳಿ, ಜನ ಅಂತೆಲ್ಲ ತಿಳ್ಕೊಂಡು ಹೊರಗಡೆ ಬಂದು ಪರಿಹಾರಕ್ಕೆ ಬೀದಿಗೆ ಬಂದು ನಿಲ್ಬೇಕು, ಅನಿವಾರ್ಯ. ಆಗ್ಲೇನೆ ಏನಾದ್ರು ಪರಿಹಾರ ಸಿಗಕ್ಕೆ ಸಾಧ್ಯ. ಇಲ್ಲವ್ರು ಏನಾಗುತ್ತೆ ಇವರೆಲ್ಲ. ಈ ಊರ್ನೇ ಒಬ್ಬ ಬಗರಕು ಮಂಜೂರಾತಿ ಸದಸ್ಯ, ಅವ್ನು ಹೇಳ್ಕೇತಾನೆ ಶಿವರಾಜು ಅಂತ, ಅಣ್ಣ ನಮ್ಮ ಊರಲ್ಲೇ ಒಂದು 10 ಗುಂಟೆ ಜಮೀನು ಯಾರಿಗೂ ಮಾಡ್ಸಕ್ ಹಾಕೋಣ, ಹಿಂಗ ಆಗೋಯ್ತೆ ಅಂತಾನೆ. ಅಂತೂ ದೊಡ್ಡ ಗ್ರಾಮ, ಒಂದು ಸಾಧಾರಣ 450 ಮನೆ ಇದೆ ಅಲ್ಲಿ. ಇಂಥ ಸ್ಥಿತಿಗಳು ನೂರಾರು ಆಗ್ಬಿಟ್ಟಿದೆ ಅಲ್ಲಿ. ಬದುಕು ಅಂದ್ರೆ ಏನ್ ಮಾಡ್ತಾರೆ? ಎಲ್ಲಿಗೆ ಹೋಗ್ತಾರೆ? ಊರ್ ಬಿಟ್ಟು ಹೋಗಕ್ಕಾಗಲ್ಲ. ಎಲ್ಲೋ ಬೆಳಗ್ಗೆ ಒಂದ್ ಕೆಲಸ ಸಿಗುತ್ತೆ, ಕಾಫಿ ಗಿಡಕ್ಕೆ ಹಣ್ಣು ಕುಯ್ಯಕ್ಕೋ, ಕಸ ಹೊಡಿಯಕ್ಕೋ, ಮತ್ತೊಂದ್ಕೋ, ಮರ ಕಡೆಯಕ್ಕೆ ಹೋಗ್ತಾರೆ. ಬಟ್ ಗುಡಿಸ್ಲು ಅಂತೆಲ್ಲ ಬೇಕಲ್ಲ ಬದುಕಕ್ಕೆ. ಇದು ನಾನು ಯೋಚನೆ ಮಾಡಿ ಹೇಳ್ತಾ ಇರೋದು. ಈ ಮಾನವತೆ ದೃಷ್ಟಿಯಿಂದ ಈ ಕರೆ ಜನ ಎದ್ದು ಬರಬೇಕು.
ಸರ್ಕಾರ ಬದುಕನ್ನು ಸುಂದರಗೊಳಿಸಿಕೊಳ್ಳುವವರು ಆಗಾಗ ವಿಶ್ರಾಂತಿ ಪಡೆಯುತ್ತಾರೆ. ಆದರೆ ದೇಶವನ್ನು ಸುಂದರವಾಗಿಸುವ ಸಂಕಲ್ಪ ಹೊತ್ತವರು ಶ್ರಮಿಸುತ್ತಲೇ ಇರುತ್ತಾರೆ. ಅವರಿಗೆ ಸಾವಿನಲ್ಲಷ್ಟೇ ವಿಶ್ರಾಂತಿ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದ ನಿರ್ಮಲ್ ಕುಮಾರ್ ತಿಳಿಸಿದರು. ಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆಗೊಂಡಿದ್ದ ಸ್ವಯಂ ಸೇವಕ ನಟೇಶ್ ಕುಮಾರ್ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ, ನಟೇಶ್ ಕುಮಾರ್ ಮತ್ತು ನನ್ನ ಸಂಪರ್ಕ ಕಳೆದ 40 ವರ್ಷಗಳಷ್ಟು ಹಳೆಯದು. ಸಂಘ ಸಂಘಟನೆ ಎಂದು ದುಡಿದವರು. ಓರ್ವ ಯೋಧ ಮತ್ತು ಯೋಗಿಯ ಬದುಕು ಒಂದೇ ಆಗಿರುತ್ತದೆ. ಯೋಧ ದೇಶದ ಒಳಿತಿಗಾಗಿ ತನ್ನೆಲ್ಲ ಸುಖಗಳನ್ನು ತೊರೆದು ದೇಶಕ್ಕಾಗಿ ತನ್ನ ಪ್ರಾಣವನ್ನು ಮುಡಿಪಾಗಿಟ್ಟಿರುತ್ತಾನೆ. ಇಲ್ಲಿ ನಮ್ಮ ನಟೇಶ ತನಗಾಗಿ ಸ್ವಲ್ಪ, ಸಮಾಜಕ್ಕಾಗಿ ಸರ್ವಸ್ವ ಎನ್ನುವಂತೆ ಸಂಘಕ್ಕಾಗಿ ತನ್ನ ಬಹುತೇಕ ಸಮಯವನ್ನು ಇಟ್ಟು ಹೋರಾಟ ನಡೆಸಿದ್ದಾನೆ ಎಂದು ಹೇಳಿದರು. ಆ ಧ್ಯೇಯವನ್ನು ನಂಬಿಕೊಂಡು ಜೀವನದ ಕೊನೆ ಕ್ಷಣ ತನಕ ತನ್ನ ಸಕಲವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಆ ಧ್ಯೇಯವಾದಿ, ಆ ಧ್ಯೇಯ ಮಾರ್ಗದಲ್ಲಿ ಮುನ್ನುಗ್ಗತಕ್ಕಂಥ ದೃಶ್ಯವನ್ನು ಎಷ್ಟು ಸುಂದರವಾಗಿರುವುದನ್ನು ಹೇಳಿದರೆ ಒಂದು ಮಾತು ನೆನಪಾಗ್ತದೆ. ಸಾಮಾನ್ಯರು ಸುಂದರವಾದ ಜಗತ್ತಿನಲ್ಲಿ ಬದುಕುತ್ತಾರೆ, ಆದರೆ ಶ್ರೇಷ್ಠರು ತಾನು ಬದುಕಿದ ಸಮಾಜವನ್ನು, ತಾನು ಬದುಕಿದ ಜಗತ್ತನ್ನು ಸುಂದರವಾಗಿರ್ತಾರೆ. ಎರಡು ಮಾತು. ನಮ್ಮ ನಟೇಶ ಆ ಎರಡನೇ ಮಾತಿಗೆ ಒಂದು ಜ್ವಲಂತ ಉದಾಹರಣೆ. ಕೋಟಿ ಕೋಟಿ ಜನ ಈ ದೇಶದಲ್ಲಿ ಬದುಕ್ತಾ ಇದ್ದಾರೆ, ಈ ಸಮಾಜದಲ್ಲಿ ಬದುಕ್ತಾರೆ. ಆದರೆ ನಮ್ಮ ನಟೇಶ ತಾನು ಬದುಕಿದ ಸಮಾಜ, ತಾನು ಬದುಕಿದ ದೇಶ, ತಾನು ಬದುಕಿದ ಜಗತ್ತು, ಇದನ್ನು ಹೇಗೆ ಸುಂದರ ಮಾಡಬಹುದು, ಇದಕ್ಕೆ ಯಾವ ರೀತಿಯ ಒಂದು ಶೇಪ್ ಕೊಡಬಹುದು, ಇದನ್ನು ಯಾವ ಶಕ್ತಿ ಸಾಮರ್ಥ್ಯವನ್ನು ತುಂಬಬಹುದು, ಅದಕ್ಕೆ ಉದಾಹರಣೆ. ಆವಾಗಲೇ ಬಂದು ಹೇಳಿದರು, ಜೀವನ ಅದಕ್ಕೆ ಎರಡು, ಜಾತಸ್ಯ ಮರಣಂ ಧ್ರುವ. ಒಬ್ಬ ಮನುಷ್ಯನಿಗೆ ಹುಟ್ಟು ಮತ್ತು ಸಾವು ಅದು ಕಟ್ಟಿಟ್ಟ ಬುದ್ಧಿ. ಹುಡ್ತೇನೆ ನಾವು ಮತ್ತು ಸಾಯ್ತೇವೆ. ಆದರೆ ಹುಟ್ಟು ಮತ್ತು ಬದುಕಿನ, ಹುಟ್ಟು ಮತ್ತು ಸಾವಿನ ಮಧ್ಯೆ ಇರತಕ್ಕಂಥ ಬದುಕು ಹೇಗಿರಬೇಕು? ಆ ಬದುಕಿಗೆ ಏನಾದರೂ ಗುರಿ ಉಂಟ? ಅದೇ ಆ ಬದುಕಿಗೆ ಏನಾದರೂ ಲಕ್ಷ್ಯ ಉಂಟ? ಈ ರೀತಿ ನಾವು ಯೋಚನೆ ಮಾಡ್ತಾ ಇದ್ದರೆ ಆ ಲಕ್ಷ್ಯ, ಆ ಗುರಿ ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ, ಒಬ್ಬ ರಾಷ್ಟ್ರಭಕ್ತ, ಅವನು ನಮ್ಮ ನಟೇಶ. ತಾನು ನಂಬಿರ್ತಕ್ಕಂಥ ಧ್ಯೇಯ ಅದನ್ನು ಬಿಟ್ಟುಕೊಟ್ಟಿಲ್ಲ. ತಾನು ನಂಬಿಕೊಂಡಿರ್ತಕ್ಕಂಥ ಧ್ಯೇಯ ಯಾವುದು, ಆ ವಿಚಾರ ಯಾವುದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಮ್ಮ ಸಾಧು ಸಂತ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದ ಜಗತ್ತಿನ ಕಲ್ಯಾಣಕ್ಕಾಗಿ ಯೋಚನೆ ಮಾಡಿರ್ತಕ್ಕಂಥ ಅದೇ ಒಂದು ಸತ್ಯ ವಿಚಾರ. ಈ ನೆಲದ ಗುಣ, ಈ ಮಣ್ಣಿನ ಗುಣ, ಈ ನೆಲದ ವಿಚಾರ. ಹಿಂದೂ ದೇಶ, ಹಿಂದುತ್ವ. ಹಿಂದುತ್ವ ಅಂತ ಹೇಳಿದ್ರೆ ಯಾವುದೊಂದು ಸಂಪ್ರದಾಯ, ಯಾವುದೊಂದು ಜಾತಿ, ಯಾವುದೊಂದು ಮತ, ಯಾವುದೊಂದು ವಿಚಾರ, ಅದಕ್ಕೆ ಸಂಬಂಧವೇ ಇಲ್ಲ. ಭಗವಂತನ ಹೇಗೆ ವರ್ಣಿಸುವುದು? ಭಗವಂತನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಮ್ಮ ನಟೇಶ ಆರಿಸಿಕೊಂಡಿರ್ತಕ್ಕಂಥ ವಿಚಾರಧಾರೆ ಹಿಂದುತ್ವ, ಅದು ಜಗತ್ತಿನ ಕಲ್ಯಾಣವನ್ನು ಬರ್ತಕ್ಕಂಥ ವಿಚಾರ. ಅದಕ್ಕಾಗಿ ಅವರ ಪೂರ್ತಿ ಜೀವನ, ತನ್ನ ಮಕ್ಕಳು, ತನ್ನ ಕುಟುಂಬ, ತನ್ನ ಬಂಧುಗಳು, ತನ್ನ ಸ್ನೇಹಿತರು ಎಲ್ಲರಿಗೂ ಅವರು ಇದನ್ನು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಸ್ವಯಂ ಸೇವಕ ಎಎಸ್ ಹಿರಿಯಣ್ಣಯ್ಯ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್, ಉದ್ಯಮಿ ಕೃಷ್ಣೇಗೌಡ, ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಕೇಶವೇಗೌಡ, ಲೋಕೇಶ್, ಎನ್ ರವಿಕುಮಾರ್, ಯೋಗೇಶ್, ಪಟ್ಟಣ ಪಂಚಾಯಿತಿ ಸದಸ್ಯೆ ರಶ್ಮಿ ಹಾಜರಿದ್ದರು. ಇದೀಗ ಜಾಹೀರಾತು. ಡಿಸೆಂಬರ್ 13ರಿಂದ 15ರವರೆಗೆ ಹಾಸನ ಭೀಮಾ ಮಳಿಗೆಯಲ್ಲಿ 11ನೇ ವಾರ್ಷಿಕೋತ್ಸವದ ಅದ್ದೂರಿ ಆಚರಣೆ. ಚಿನ್ನ ಪ್ರತಿ ಗ್ರಾಮ್ಗೆ ₹500ರವರೆಗೆ ರಿಯಾಯಿತಿ. ವಜ್ರ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ₹7,000 ಕ್ಯಾಶ್ ಬ್ಯಾಕ್. ಜೊತೆಗೆ ₹1,00,000 ಮೌಲ್ಯದವರೆಗೆ ಉಚಿತ ಗಿಫ್ಟ್ ವೌಚರ್. ಹೆಚ್ಚುವರಿಯಾಗಿ ಬೆಳ್ಳಿಯ ಮೇಲೆ ಪ್ರತಿ ಕೆಜಿಗೆ ₹5,000ವರೆಗೆ ರಿಯಾಯಿತಿ ಪಡೆಯಿರಿ. ಲಕ್ಕಿ ಡ್ರಾ ಮೂಲಕ ಪ್ರತಿದಿನ 2 ಅಪ್ರಿಲಿಯಾ ಸ್ಕೂಟರ್ಸ್ ಗೆಲ್ಲುವ ಅವಕಾಶ. ಹಾಸನ ಬಿಎಂ ರಸ್ತೆಯಲ್ಲಿರುವ ಭೀಮಾ ಜುವೆಲರ್ಸ್ ಮಳಿಗೆಯಲ್ಲಿ ಮಾತ್ರ ಲಭ್ಯ. ಷರತ್ತುಗಳು ಅನ್ವಯ. ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು, ವಿವೇಕನಗರ, ಹಾಸನ. 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ನಮ್ಮ ಕಾಲೇಜಿನ ವತಿಯಿಂದ MTSC ಮಾಸ್ಟರ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ 2025 ಆಕಾಂಕ್ಷಿತರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ 1ರಿಂದ 20ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ
ತಲಾ 25,000 ನಗದು ಬಹುಮಾನ. 21ರಿಂದ 40ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 20,000 ನಗದು ಬಹುಮಾನ ಹಾಗೂ 41ರಿಂದ 60ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 15,000 ನಗದು ಬಹುಮಾನ ಕೊಡಲಾಗುವುದು. ಅಲ್ಲದೆ ಎಸ್ಎಸ್ಎಲ್ಸಿಯಲ್ಲಿ 98% ಹಾಗೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 25,000 ನಗದು ಬಹುಮಾನ ಹಾಗೂ 96%ರಿಂದ 97.99 ಗಳಿಸಿದ ವಿದ್ಯಾರ್ಥಿಗಳಿಗೆ 20,000 ನಗದು ಬಹುಮಾನವನ್ನು ಎಸ್ಎಸ್ಎಲ್ಸಿ ಬೋರ್ಡ್ ಎಕ್ಸಾಮ್ ರಿವಾರ್ಡ್ಸ್ ಆಗಿ ಕೊಡಲಾಗುತ್ತದೆ. ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಈ ಮೇಲಿನ ವಿಳಾಸದಲ್ಲಿ ಅಥವಾ ಈ ಕೆಳಕಂಡ ಆನ್ಲೈನ್ ಲಿಂಕ್ನಲ್ಲಿ ಉಚಿತವಾಗಿ ರಿಜಿಸ್ಟರ್ ಮಾಡಿಕೊಳ್ಳಲು ಕೋರಲಾಗಿದೆ ಮತ್ತು ವಾಟ್ಸ್ಆಪ್ ನಂಬರ್ 9661455506ಗೂ ಕಳುಹಿಸಬಹುದು. ಅಲ್ಲದೆ ರಿಜಿಸ್ಟ್ರೇಷನ್ ಮಾಡದೆ ನೇರವಾಗಿ ಬಂದ ವಿದ್ಯಾರ್ಥಿಗಳನ್ನು ಪರಿಗಣಿಸಲಾಗುವುದು. ಪರೀಕ್ಷೆ ನಡೆಯುವ ಸ್ಥಳ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು, ವಿವೇಕನಗರ, ಹಾಸನ. ದಿನಾಂಕ 15/12/2024 ಭಾನುವಾರ. ಸಮಯ ಬೆಳಗ್ಗೆ 10:30ರಿಂದ 12ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08172297164, 9663145506, 8277785534 ಹಾಗೂ 8867439855. ದಿ ಕನ್ಸ್, ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು: ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು, ಓಲೆಗಳು, ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ. ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್, ಶುಭಾ ಸ್ಕ್ವೇರ್, ಬಿಎಂ ರೋಡ್, ಹಾಸನ. ಫೋನ್ ನಂಬರ್ 9008299560 ಮತ್ತು 08172452590. ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕನ್ಸ್. ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದಿ ಕನ್ಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು. ಡಿಸೆಂಬರ್ 10ರಿಂದ 31ರವರೆಗೆ ಇಯರ್ನಿಂಗ್ ಆಫರ್ ನಡೀತಾ ಇದೆ. 1 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 2 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. 10 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 20 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. ಹಾಗೆ ಸಿಲ್ವರ್ ಕಾಲ್ ಚೈನ್ ಮತ್ತು ಕಾಲುಂಗುರದ ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ. ಇದರ ಜೊತೆ ಲಕ್ಕಿ ಡ್ರಾ ಆಫರ್ ಕೂಡ ಇದೆ. ಆಕ್ಟಿವಾ ಸ್ಕೂಟರ್ ವಿನ್ ಆಗಬಹುದು. ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತೀರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ. 1 ಗ್ರಾಮ್ ತೆಗೆದುಕೊಂಡರೆ 1 ಗ್ರಾಮ್ ಕೂಪನ್ ಸಿಗುತ್ತದೆ. 5 ಗ್ರಾಮ್ ತೆಗೆದುಕೊಂಡರೆ 5 ಕೂಪನ್ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. 20 ಗ್ರಾಮ್ ತೆಗೆದುಕೊಂಡರೆ 20 ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಕನ್ಸಿಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ IVF ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು. ಸಂತಸ IVF ಸಂಸ್ಥೆಯು ಕಳೆದ 15-16 ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಏನೇನು ಸೌಲಭ್ಯ ಅಂದರೆ, ಒಂದು, ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂಥ ಸಮಾಲೋಚನೆ, ನಿಖರವಾದ ಸ್ಕ್ಯಾನಿಂಗ್, IUI ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ, IVF, ಭ್ರೂಣ ಬಯಾಪ್ಸಿ, ಬ್ಲಾಸ್ಟೋಸಿಸ್ಟ್ ಕಲ್ಚರ್, PRP ಅನ್ನೋ ಟೆಕ್ನಾಲಜಿ, ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು, ಜೊತೆಗೆ ಗರ್ಭಕೋಶ ದರ್ಶಕ, ಉದರ ದರ್ಶಕಗಳಂಥ ಸರ್ಜರಿಗಳನ್ನು ಸಹ ಸಂತಸ IVF ಸಂಸ್ಥೆಯಲ್ಲಿ ಲಭ್ಯವಿದೆ. ಈ ಸಂಸ್ಥೆಯು ಸ್ಥಾಪಿತವಾಗಿ 16 ವರ್ಷ ಕಳೆದಿದೆ. ಈ 16ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ 17, 18 ಮಂಗಳವಾರ ಹಾಗೂ ಬುಧವಾರ
ಸಂತಸ IVF ಸಂಸ್ಥೆಯಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ. ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ, ಮಹಿಳೆಯರಿಗೆ TVS ಸ್ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ. ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು IVF ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ IVFನ ಮಾಡಿಕೊಡಲಾಗುತ್ತದೆ. ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 16 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು. ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ? ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನೂ ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ. ಆಗ ಸ್ವಲ್ಪ ಚಿನ್ನ ಮಾರಬೇಕಾಗಿ ಬಂತು. ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ, ಅದೇ ಮುಖ್ಯ ತಾನೇ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ. ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್, ಥ್ರೆಡಿಂಗ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್, ಸ್ಪಾ, ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ 150 ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ 50 ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಶಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುತ್ತಿದೆ. ಲೋಟಸ್ ಫ್ರೂಟ್ ಫೇಶಿಯಲ್, ಅಡ್ವಾನ್ಸ್ಡ್ ಫೇಶಿಯಲ್, ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಶಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಶಿಯಲ್ ಕೂಡ ಲಭ್ಯವಿದೆ. ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್, ಬೋಟ್ಪ್ಲಾಸ್ಟಿ, ಸ್ಮೂತ್ನಿಂಗ್ ಮತ್ತು ಕೆರಾಟಿನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ. ಬನ್ನಿ, ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ. 3,500 ರೂಪಾಯಿಯ ಪಾರ್ಟಿ ಪ್ಯಾಕೇಜ್ ಈಗ ಕೇವಲ 1,999ಕ್ಕೆ ಮಾತ್ರ. 15,000 ರೂಪಾಯಿಯ ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ 9,999 ರೂಪಾಯಿಗಳಿಗೆ ಮಾತ್ರ. ಮತ್ಯಾಕೆ ತಡ? ಬನ್ನಿ, ಈ ವಿಶೇಷ ಪ್ಯಾಕೇಜ್ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ. ಚೆನ್ನಾಗಿ ಅನ್ನಿಸ್ತು ಸರ್. ಇಲ್ಲಿ ನಾನು 2 ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ. ಏರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತು ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ. ಐಬ್ರೋಸಿಗೆ ಬರ್ತಾ ಇರ್ತೀವಿ. ನನ್ನ ಕಡೆಯಿಂದ ಒಂದು 3 ಜನಕ್ಕೆ ರೆಫರ್ ಮಾಡಿದ್ದೀನಿ. ಸರ್ವಿಸ್ ಚೆನ್ನಾಗಿದೆ ಸರ್. ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ, ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಚೆನ್ನಾಗಿದೆ ಸರ್. ಎಲ್ಲರೂ ಬರ್ಬೋದು. ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಮಸ್ಟ್ ಆ್ಯಂಡ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಸರ್ವಿಸ್ ಚೆನ್ನಾಗಿದೆ. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಮಕ್ಕಳಿಂದಲೇ ಕ್ರೀಡೆಯ ಬಗ್ಗೆ ಒಲವು ರೂಪಿಸಿಕೊಂಡರೆ ಮುಂದೆ ದೇಹ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ಸಂಸ್ಥೆ ಶ್ರೇಯಸ್ ಪಟೇಲ್ ತಿಳಿಸಿದರು. ಸಂತ ಫಿಲೋಮಿನಾ ಶಾಲಾ ಆವರಣದಲ್ಲಿ ಜಿಲ್ಲಾ ಕ್ರೈಸ್ತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಕಲ್ಯಾಣ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ನಿಮ್ಮ ಮುಂದೆ ಸಂಸದನಾಗಿ ವ್ಯಕ್ತಿಯಾಗಿ ಬಂದು ನಿಂತಿದ್ದೇನೆ ಎಂದರೆ ಕ್ರೈಸ್ತ ಶಾಲೆಯಲ್ಲಿ ಓದಿರುವುದೇ ಕಾರಣ.
ನಾನು ಚಿಕ್ಕ ವಯಸ್ಸಿನಿಂದಲೂ ನಾನು ಮೈಸೂರಿನ ಸಂತ ಜೋಸೆಫ್ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದೇನೆ. ಈ ಕ್ರಿಸ್ಮಸ್ ಹಬ್ಬ ಬಂದರೆ ನನಗೆ ತುಂಬ ಸಂತೋಷವಾಗುತ್ತದೆ. ಕ್ರೈಸ್ತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಕಲ್ಯಾಣ ಸಂಸ್ಥೆಯಿಂದ ಮೊದಲ ಬಾರಿಗೆ ಇಂತಹ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿರುವುದು ಉತ್ತಮವಾಗಿದೆ. ಕ್ರೈಸ್ತ ಧರ್ಮದ ಏಳಿಗೆಗಾಗಿ ನಾನು ಪ್ರಾಮಾಣಿಕವಾಗಿ ದುಡಿಯುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಏನಕ್ಕೆ ಒಂದು ಅಭಿಮಾನ, ಒಂದು ಪ್ರೀತಿ ಅಂತ ಹೇಳಿದ್ರೆ, ನಾನು ಇವತ್ತು ನಿಮ್ಮ ಮುಂದೆ ಸಂಸದನಾಗಿ ಒಬ್ಬ ವ್ಯಕ್ತಿಯಾಗಿ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಒಂದು ಏನು ನಮ್ಮ ಕ್ರೈಸ್ತ ಶಾಲೆಯಲ್ಲಿ ಓದಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿರೋಕ್ಕೆ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾವು ಚಿಕ್ಕದ್ರಿಂದನೂ ನಾನು LKG ಇಂದನೂ ನಾನು ಸೆಂಟ್ ಜೋಸೆಫ್ ಮೈಸೂರಲ್ಲಿ ನಾನು ಓದಿದ್ದು. ಅಲ್ಲಿಂದನೂ ಒಂದು ಶಿಸ್ತಿಗೆ ಮತ್ತು ಒಂದು ಬದ್ಧತೆಗೆ, ಏನಾದರೂ ಒಂದು ಒಳ್ಳೆ ಮಕ್ಕಳು ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳಿಬೇಕಂತ ಹೇಳಿದ್ರೆ ನನ್ನ ಒಂದು ವೈಯಕ್ತಿಕ ಸಲಹೆ ಅಂತ ಹೇಳಿದ್ರೆ ನಮ್ಮ ಕ್ರಿಶ್ಚಿಯಾನಿಟಿ ಶಾಲೆಗಳಿಗೆ ಸೇರಿಸಬೇಕು. ಯಾಕಂತ ಹೇಳಿದ್ರೆ ಒಂದು ಶಿಸ್ತು ಬದ್ಧತೆಯನ್ನ ಖಂಡಿತವಾಗಿಯೂ ಕಲಿಸ್ಕೊಡ್ತಾರೆ. ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ಬೋದು. ಸಲ ನನಗೆ ಯಾವಾಗಲೂ ಈ ಕ್ರಿಸ್ಮಸ್ ತಿಂಗಳು ಬಂದರೆ ನನಗೆ ತುಂಬ ಖುಷಿಯಾದಂಥ ಸಂದರ್ಭ. ಯಾಕಂತ ಹೇಳಿದ್ರೆ ಈಗ ಸಂಸದನಾಗಿದ್ದೀನಿ, ರಾಜಕೀಯಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಪ್ರತಿ ನಮ್ಮ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ಮನೆಗೆ ಹೋಗೋದು, ಅಲ್ಲಿ ಕ್ರಿಬ್ ನೋಡೋದು, ಮತ್ತು ನಮ್ಮ ಕಡೆ ಅಲ್ಲಿ ಮೈಸೂರು ಕಡೆ ಎಲ್ಲ ಮಂತ್ಲಿ ಒನ್ಸ್ ಕಾರ್ಯಕ್ರಮ ಮಾಡ್ತಾರೆ. ಸ್ಯಾಂಟಾ ಕ್ಲಾಸ್ ಎಲ್ಲ ಬಂದು ಏನೋ ಹೆಸರು ಕರೀತಾರೆ ಅದಕ್ಕೆ ನನ್ನ ಫ್ರೆಂಡ್ಸ್ ಪ್ರತಿ ಸಲ ಕರೆಯೋರು. ಮಾಡ್ತಿದ್ದಂತಹ ಸ್ವೀಟ್ಸ್ ಅದೆಲ್ಲ ತಿಂತಿದ್ದು ಅದನ್ನ ನೋಡಿದ್ರೆ ತುಂಬ ಖುಷಿಯಾದಂತಹ ವಿಷಯ. ಇವತ್ತು ಖಂಡಿತವಾಗಿ ಇವತ್ತು ಇದು ಪ್ರಾರಂಭಿಕ ಅಂತಲೇ ಹೇಳ್ಬೋದು. ಇವತ್ತಿಂದ ಒಂದು ಏನು ಈ ವರ್ಷದಿಂದ ಒಂದು ಕ್ರೀಡೆಯನ್ನು ನಮ್ಮ ಏನು ಅಂದಂಥ ಶಾಲೆಗಳು ಮತ್ತು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳನ್ನ ಒಂದು ಒಕ್ಕೂಟದಿಂದ ಇವತ್ತು ಕ್ರೀಡಾ ಸಂಸ್ಥೆ ಈ ವರ್ಷದಿಂದ ಪ್ರಾರಂಭ ಮಾಡಿದೆ. ಖಂಡಿತವಾಗಿಯೂ ಅದಕ್ಕೆ ನನ್ನ ಬೆಂಬಲ ಖಂಡಿತವಾಗಿಯೂ ಇರ್ತದೆ, ನಮ್ಮ ಸರ್ಕಾರದ ಪರವಾಗಿ ಖಂಡಿತವಾಗಿಯೂ ಇರ್ತದೆ ಅಂತ ಹೇಳ್ತಾ, ಇವತ್ತು ನಮ್ಮ ಫಾದರ್ಸ್ ಬಗ್ಗೆ ಮಾತಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಪ್ಯಾಟ್ರಿಕ್ ಫಾದರ್ ಅಂತೂ ನನಗೆ ಮೊದಲನೇದಾಗಿ ಅವರೇ ಆಶೀರ್ವಾದ ಮಾಡಿದ್ದು. ನನ್ನ ಸಂಸದನಾಗಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ಭೇಟಿ ಕೊಟ್ಟಿದ್ದೆ ನಮ್ಮ ಸೆಂಟ್ ಫಿಲೋಮಿನಾಸ್ ಚರ್ಚ್ಗೆ. ಅವಾಗ ಒಂದು ಕಾರ್ಯಕ್ರಮ ನಡೀತಿತ್ತು. ಅವರೊಂದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸದನಾಗಿ ಆಯ್ಕೆ ಆಗಿದ್ದೀನಿ. ಖಂಡಿತವಾಗಿಯೂ ಕ್ರೈಸ್ತ ಸಮಾಜದ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ದುಡಿಯುವಂಥ ಕೆಲಸವನ್ನ ಮಾಡ್ತೀನಿ. ನಿಮ್ಮ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ದುಡಿಯುವಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ. ಕಾರ್ಯಕ್ರಮದಲ್ಲಿ ಸಂತ ಆಂಟೋನಿ ದೇವಾಲಯ ಹಾಗೂ ಕ್ರೈಸ್ತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಗೌರವಾಧ್ಯಕ್ಷ ಫಾದರ್ ಪ್ಯಾಟ್ರಿಕ್ ಜೆರಾವ್, ಸಂಸ್ಥೆ ಪೋಷಕ ಅಧ್ಯಕ್ಷರಾದ ಫಾದರ್ ವಿನೀತ್ ಸ್ವರೂಪ್, ಡಾನ್ ಜುಬೋಸ್ಕೋ ನಿರ್ದೇಶಕ ಫಾದರ್ ಆಂಡ್ರೋಸ್, ಜೀವನಾಧಾರ ಕೇಂದ್ರದ ನಿರ್ದೇಶಕಿ ಸಿಸ್ಟರ್ ಬೀನ್, ಜಿಲ್ಲಾ ಕ್ರೈಸ್ತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಕಲ್ಯಾಣ ಸಂಸ್ಥೆ ಅಧ್ಯಕ್ಷ JI ನಿರಂಜನ್ ರಾಜ್, ಪಾಲನಾ ಸಮಿತಿ ಕಾರ್ಯದರ್ಶಿ ಸಂಜನ್ ರಾಜ್ ಹಾಜರಿದ್ದರು. ವ್ಯಾಪಾರದ ಸಲುವಾಗಿ ಜಾತ್ರೆಗೆ ರಾಸುಗಳನ್ನು ಕರೆತರುವ ರೈತರು ಈ ವರ್ಷದಿಂದ ಸುಂಕ ಕಟ್ಟುವಂತಿಲ್ಲ ಎಂದು ಶಾಸಕ CN ಬಾಲಕೃಷ್ಣ ಹೇಳಿದರು. ತಾಲೂಕಿನ ಹಿರಸಾವೆ ಹೋಬಳಿಯ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಬೂಕನಬೆಟ್ಟದಲ್ಲಿ ತಾಲೂಕು ಆಡಳಿತದಿಂದ ಶ್ರೀ ರಂಗನಾಥ ಸ್ವಾಮಿಯ 94ನೇ ಜಾತ್ರಾ ಮಹೋತ್ಸವ ಪ್ರಯುಕ್ತ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಮೊದಲು ಪ್ರತಿ ವರ್ಷವೂ ತಲಾ ಜೋಡಿ ಎತ್ತುಗಳಿಗೆ ಇಂತಿಷ್ಟು ಎಂದು ಸುಂಕವನ್ನು ರೈತರು ಕಟ್ಟುವ ಪದ್ಧತಿ ಇತ್ತು. ಆದರೆ ರೈತರಿಗೆ ಹೊರೆಯಾಗಬಾರದೆಂದು ಈ ವರ್ಷದಿಂದ ಸುಂಕ ಪಡೆಯುವುದನ್ನು ನಿಲ್ಲಿಸಲಾಗುವುದು. ಜನವರಿ 10ರಿಂದ ಜನವರಿ 21ರವರೆಗೆ 11 ದಿನಗಳ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಜನವರಿ 19ರಂದು ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಜರುಗಲಿದೆ. ಇನ್ನು ಗ್ರಾಮೀಣ ಸೊಗಡಿನ ಕ್ರೀಡಾಕೂಟವನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನವೀನ್ ಕುಮಾರ್, ಉಪ ತಹಸೀಲ್ದಾರ್ ತೇಜಸ್ವಿನಿ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ HD ರಾಮಕೃಷ್ಣ, ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ತೋಟಿ ಜಯರಾಮ್, ಚನ್ನರಾಯಪಟ್ಟಣ PLD ಬ್ಯಾಂಕ್ ನಿರ್ದೇಶಕ BN ಮಂಜುನಾಥ್, KDP ಸದಸ್ಯ ಬ್ಯಾಡರಹಳ್ಳಿ ಯೋಗೇಶ್, ವೈದ್ಯಾಧಿಕಾರಿ ಡಾಕ್ಟರ್ ಸುಬ್ರಹ್ಮಣ್ಯ, ದೇಗುಲದ ಪಾರುಪತ್ತೆದಾರ ರಂಗರಾಜ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಮತ್ತೊಂದು ಟೋಲ್, ತೀವ್ರ ಹೋರಾಟದ ಎಚ್ಚರಿಕೆ. ಮುಗಿಯದ ಮಂಜೂರಾತಿ ಸಮಸ್ಯೆ ಇನ್ನಾದರೂ ಪರಿಹಾರ ನೀಡಿ, ಇಲ್ಲದಿದ್ದರೆ ಡಿನೋಟಿಫೈ ಮಾಡಿ, ಮಾಜಿ ಸಚಿವ ಶಿವರಾಮ್ ಆಗ್ರಹ. ಮತ್ತು ಸುಂದರ ದೇಶದ ಕನಸು ಹೊತ್ತವರಿಗೆ ಸಾವಿನಲ್ಲಷ್ಟೇ ವಿಶ್ರಾಂತಿ, ನಿರ್ಮಲ್ ಕುಮಾರ್ ಹೇಳಿಕೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.